ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಯೇಸುವಿನ ಶ್ರಮ ಮರಣಗಳ ಧ್ಯಾನದ ಈ ದಿನಕ್ಕಾಗಿ ನಮಗೆ ನೇಮಕವಾದಂಥ ವಿಷಯ ರಕ್ಷಣೆಯ ಕುರಿತಾಗಿ ಯೇಸುವಿನ ಬೋಧನೆ. ನಾವು ಬದುಕುತ್ತಿರುವ ಈ ಲೋಕದಲ್ಲಿ ರಕ್ಷಣೆ ಎಂಬ ಪದವನ್ನು ಸಲೀಸಾಗಿ ನಾವು ಉಪಯೋಗಿಸುತ್ತೇವೆ. ಸುಲಭವಾಗಿ ನಾವು ಅದನ್ನು ತೆಗೆದುಕೊಳ್ತೇವೆ. ಅದು ಆ ಕ್ಷಣಕ್ಕೆ ಮಾತ್ರ, ಪ್ರಾರ್ಥನೆಯಲ್ಲಿ ಮಾತ್ರ, ಭಾವನೆಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಆದರೆ ಯೇಸು ಕ್ರಿಸ್ತನು ಹೇಳಿದಂತಹ ರಕ್ಷಣೆ, ಅದರ ಬೆಲೆಯನ್ನು ನಾವು ಕಟ್ಟಲು ಸಾಧ್ಯವಿಲ್ಲ. ಅದು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಅದು ಸುಲಭದ ಮಾರ್ಗವಲ್ಲ, ಆರಾಮದಾಯಕವಲ್ಲ. ಅದು ಹೋರಾಟದ ದಾರಿ, ಅದು ನಂಬಿಕೆಯ ದಾರಿ, ಅದು ತಾಳ್ಮೆಯ ದಾರಿ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನಗಳವರೆಗೆ ಬರೆಯಲ್ಪಟ್ಟಂತಹ ಮಾತುಗಳನ್ನು ನಾವು ನೋಡುವುದಾದರೆ, ಆದರೆ ನಿಮ್ಮ ವಿಷಯದಲ್ಲಿ ನೋಡಿಕೊಳ್ಳಿರಿ, ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು, ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಹೊಡೆಯುವರು, ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದೆಯೂ ಅರಸುಗಳ ಮುಂದೆಯೂ ಸಾಕ್ಷಿಗಳಾಗಿ ನಿಲ್ಲಿಸುವರು. ಹೀಗೆ ಅವರಿಗೆ ಸಾಕ್ಷಿಯಾಗುವುದು. ಮೊದಲು ಎಲ್ಲ ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ನಿಮ್ಮನ್ನು ಹಿಡುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕು ಎಂದು ಮುಂಚಿತವಾಗಿ ಚಿಂತೆ ಮಾಡಬೇಡಿರಿ. ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವಂತ ಮಾತನ್ನೇ ಆಡಿರಿ. ಮಾತಾಡುವವರು ನೀವಲ್ಲ, ಪವಿತ್ರಾತ್ಮನೇ. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎನ್ನುವಂಥದ್ದು. ಮಾರ್ಕ 13ರಲ್ಲಿ ಇಲ್ಲಿ ಯೇಸು ತನ್ನ ಶಿಷ್ಯರಿಗೆ ಕೊನೆಯ ದಿನಗಳ ಕುರಿತಾಗಿ ಆತನು ಬೋಧಿಸುತ್ತಾನೆ. ರಕ್ಷಣೆಯ ದಾರಿ ಅದು ಸುಲಭವಲ್ಲ. ನೀವು ಸಂಕಟಗಳನ್ನು ನೀವು ಅನುಭವಿಸುತ್ತೀರಿ ಅಥವಾ ಆ ಸಂಕಟಗಳನ್ನು ನೀವು ಎದುರಿಸುತ್ತೀರಿ. ಆದರೆ ಭಯಪಡಬೇಡಿ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ತನ್ನ ಶಿಷ್ಯರಿಗೆ ಹೇಳುವಂತಹ ಮಾತನ್ನು ನಾವು ನೋಡ್ತೇವೆ. ಅದರಿಂದಾಗಿ ನಿಜವಾಗಿ ಆ ರಕ್ಷಣೆ ಎಂದರೆ ಅಂತ್ಯದವರೆಗೆ ನಂಬಿಕೆಯಲ್ಲಿ ನಿಲ್ಲುವಂಥದ್ದು, ಅಂತ್ಯದವರೆಗೆ ಯೇಸುವಿನ ನಂಬಿಕೆಯಲ್ಲಿ ನಿಲ್ಲುವಂಥದ್ದು. ವಚನ 9ರಲ್ಲಿ ನೋಡುವಂತೆ ನಾವು ಅಲ್ಲಿ ವಾಕ್ಯವನ್ನು ನೋಡುವಾಗ, ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗೆ ಎಳಕೊಂಡು ಹೋಗುವರು. ಇಲ್ಲಿ ಸಂಕಟಗಳ ಮಧ್ಯೆ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವ ಒಂದು ಬೋಧನೆಯನ್ನು ಯೇಸು ಸ್ವಾಮಿ ಇಲ್ಲಿ ಆತನು ಕೊಡುವವನಾಗಿದ್ದಾನೆ. ಯೇಸು ಕ್ರಿಸ್ತನಾತನು ಸ್ಪಷ್ಟವಾಗಿ ಹೇಳ್ತಾನೆ, ಕ್ರೈಸ್ತ ಜೀವನ ಎನ್ನುವಂಥದ್ದು ಸದಾ ಅದು ಸುಖಕರವಾಗಿರುವುದಿಲ್ಲ. ಕ್ರಿಸ್ತನಲ್ಲಿ ನಂಬಿಕೆ ಇಡುವವರು ಅವರು ಯಾವಾಗಲೂ ವಿರೋಧವನ್ನು ಅವರು ಎದುರಿಸಬೇಕಾಗ್ತದೆ. ಅನೇಕ ವೇಳೆ ನಿಂದನೆ, ತಿರಸ್ಕಾರ, ಹಿಂಸೆ ಅವರು ಅನುಭವಿಸಬೇಕಾಗ್ತದೆ. ಆದಿಕ್ರೈಸ್ತ ಸಭೆಯ ಶಿಷ್ಯರು ಹಿಂಸೆಗೆ ಅವರು ಒಳಪಡುವಂಥದ್ದನ್ನು ನೋಡ್ತೇವೆ. ಆದರೂ ಅವರು ನಂಬಿಕೆಯನ್ನು ಬಿಡಲಿಲ್ಲ ಎಂಬುದಾಗಿ ನಾವು ಕಾಣ್ತೇವೆ. ರಕ್ಷಣೆ ಎಂದರೆ ಸಮಸ್ಯೆಗಳಿಲ್ಲದ ಜೀವನವಲ್ಲ. ಆದ್ದರಿಂದ ಸಂಕಟಗಳು ನಮ್ಮ ನಂಬಿಕೆಯನ್ನು ಅದು ಪರೀಕ್ಷಿಸ್ತವೆ. ಅಲ್ಲಿ ದೇವರು ನಮ್ಮನ್ನು ರೂಪಿಸುತ್ತಾನೆ. ಸಂಕಟಗಳು ನಮ್ಮ ನಂಬಿಕೆಯನ್ನು ಪರೀಕ್ಷಿಸ್ತವೆ, ಅಲ್ಲಿ ದೇವರು ನಮ್ಮನ್ನು ರೂಪಿಸುತ್ತಾನೆ. ವಚನ 9-10ರಲ್ಲಿ ನಾವು ನೋಡ್ತೇವೆ, ಸಾಕ್ಷಿಗಳಾಗಿ ನಿಲ್ಲುವರು, ಹೀಗೆ ಅವರಿಗೆ ಸಾಕ್ಷಿಯಾಗುವುದು ಎಂಬುದಾಗಿ ಹೇಳುವುದರ ಮೂಲಕವಾಗಿ ಇಲ್ಲಿ ಸಾಕ್ಷಿಗಳಾಗಿರಲು ಆತನು ಕರೆಯನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ನಾವು ಅನುಭವಿಸುವಂಥ ಯಾತನೆ, ಸಂಕಟಗಳು ಅವು ವ್ಯರ್ಥವಾಗುವುದಿಲ್ಲ.
ಅವುಗಳ ಮೂಲಕ ನಾವು ಯೇಸುವಿಗೆ ಸಾಕ್ಷಿಗಳಾಗುತ್ತೇವೆ. ಸುವಾರ್ತೆ ಎಲ್ಲ ಜನಾಂಗಗಳಿಗೆ ಅದು ಹರಡಬೇಕು. ಇದು ದೇವರ ಯೋಚನೆ. ಆದ್ದರಿಂದ ನಮ್ಮ ಸಂಕಟ ಯಾತನೆಗಳು ದೇವರ ಕಾರ್ಯಕ್ಕೆ ಉಪಯೋಗವಾಗ್ತದೆ. ವಚನ 11ರಲ್ಲಿ ನಾವು ನೋಡ್ತೀವಿ, ನೀವು ಏನು ಹೇಳಬೇಕು ಎಂದು ಚಿಂತಿಸಬೇಡಿರಿ. ಅಲ್ಲಿ ಪವಿತ್ರಾತ್ಮನು ಸಹಾಯಕನಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ದೇವರು ನಮ್ಮನ್ನು ಒಂಟಿಗರನ್ನಾಗಿ ಯಾವತ್ತೂ ಬಿಡುವುದಿಲ್ಲ. ಆತನು ಪವಿತ್ರಾತ್ಮನು ನಮ್ಮೊಳಗೆ ಆತನು ಕಾರ್ಯ ನಡೆಸ್ತಾನೆ. ಆತನು ಬಲಪಡಿಸ್ತಾನೆ, ಧೈರ್ಯ ಕೊಡುತ್ತಾನೆ, ಮಾರ್ಗದರ್ಶಕನಾಗಿದ್ದಾನೆ, ಸತ್ಯದ ದಾರಿಯಲ್ಲಿ ಆತನು ನಡೆಸುತ್ತಾನೆ. ಮೋಶೆಗೆ ಆತನು ದೇವರು ಮಾತು ಕೊಟ್ಟಂತೆ ಆತನು ಮೋಶೆಗೆ ನಡೆಸಿದಂತೆ ಪವಿತ್ರಾತ್ಮನು ಶಿಷ್ಯರಿಗೆ ಆತನು ಮಾರ್ಗದರ್ಶನವನ್ನು ಆತನು ನೀಡುತ್ತಾನೆ. ನಾವು ನಮ್ಮ ಶಕ್ತಿಯಿಂದ ಅಲ್ಲ, ದೇವರ ಶಕ್ತಿಯಿಂದ ನಾವು ಬಲ ಹೊಂದ್ತೇವೆ. ಆದ್ದರಿಂದ ನಾವು ದುರ್ಬಲರಾಗಿದ್ದರೂ ದೇವರು ಪವಿತ್ರಾತ್ಮನ ಮೂಲಕ ನಮಗೆ ಆತನು ಬಲವನ್ನು ಕೊಟ್ಟು ಕಾರ್ಯ ಆತನು ನಿರ್ವಹಿಸ್ತಾನೆ. ನಾವು ದುರ್ಬಲರಾಗಿದ್ದರೂ ದೇವರು ಪವಿತ್ರಾತ್ಮನ ಮೂಲಕ ನಮಗೆ ಬಲವನ್ನು ಕೊಟ್ಟು ಕಾರ್ಯ ನಿರ್ವಹಿಸ್ತಾನೆ. ವಚನ 12ರಲ್ಲಿ ನಾವು ನೋಡ್ತೇವೆ, ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಒಪ್ಪಿಸುವರು ಎಂಬುದು. ಇಲ್ಲಿ ಕುಟುಂಬಗಳಲ್ಲಿ ವಿರೋಧ. ಇಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸಿದಾಗ ವಿರೋಧಗಳು ಅದು ಇರುವಂಥದ್ದನ್ನು ನಾವು ನೋಡ್ತೇವೆ. ಕೆಲವೊಮ್ಮೆ ನಮ್ಮ ಕುಟುಂಬಗಳು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯೇಸುವಿನ ಮಾರ್ಗದಲ್ಲಿ ನಡೆಯಲು ಅದು ಬೆಲೆ ತೆರಬೇಕಾಗ್ತದೆ. ಇಲ್ಲಿ ಯೇಸುವಿನ ಶಿಷ್ಯರು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ತಂದೆ, ಕೂಲಿಯಾಳುಗಳು, ಬಲೆ ಎಲ್ಲವನ್ನು ಬಿಟ್ಟು ಅವರನ್ನು ಹಿಂಬಾಲಿಸಿದರು. ಆದ್ದರಿಂದ ದೇವರಿಗೆ ಮೊದಲ ಸ್ಥಾನ ಕೊಡುವವರು ನಿಜವಾದ ರಕ್ಷಣೆಯನ್ನು ಅವರು ಹೊಂದಿಕೊಳ್ತಾರೆ. ವಚನ 5ರಲ್ಲಿ, ವಚನ 13ರಲ್ಲಿ ನಾವು ನೋಡ್ತೇವೆ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಅಂತ. ಇದು ಯೇಸುವಿನ ಸ್ಪಷ್ಟವಾದಂಥ ಸಂದೇಶ. ತಾಳ್ಮೆಯುಳ್ಳವರು ರಕ್ಷಿಸಲ್ಪಡುವರು ಎಂಬುದಾಗಿ. ಪ್ರಾರಂಭಿಸುವುದು ಮುಖ್ಯವಲ್ಲ, ಅದನ್ನು ಮುಗಿಸುವಂಥದ್ದು ಮುಖ್ಯ. ತಾಳ್ಮೆ, ನಂಬಿಕೆ, ದೃಢತೆ ಇವುಗಳೇ ರಕ್ಷಣೆಯ ಕಡೆಗೆ ಇರುವಂಥ ದಾರಿ. ಇವುಗಳೊಂದಿಗೆ ಕೊನೆಯವರೆಗೂ ಸ್ಥಿರವಾಗಿ ನಿಲ್ಲತಕ್ಕದ್ದು. ಪೌಲನು ಹೇಳುವಂಥದ್ದು, ನಾನು ಓಟವನ್ನು ಮುಗಿಸಿದ್ದೇನೆ. ಆದ್ದರಿಂದ ರಕ್ಷಣೆ ಒಂದು ಕ್ಷಣದ ಅನುಭವವಲ್ಲ, ಅದು ಜೀವನ ಪೂರ್ತಿ ನಡೆಯುವಂಥ ಪಯಣ. ಪ್ರಿಯರೇ, ಯೇಸು ಸುಲಭದ ಮಾರ್ಗವನ್ನು ಆತನು ವಾಗ್ದಾನ ಮಾಡಿಲ್ಲ. ಆದರೆ ಸಹಿಸಿಕೊಳ್ಳುವವರಿಗೆ ನಿತ್ಯತ್ವದ ಜೀವನವನ್ನು ಆತನು ವಾಗ್ದಾನ ಮಾಡಿದ್ದಾನೆ. ನಮ್ಮ ಜೀವನದಲ್ಲಿ ಅನೇಕ ಶೋಧನೆಗಳು ಬರ್ತವೆ. ನಮ್ಮ ಜೀವನದಲ್ಲಿ ಅನೇಕ ಪರೀಕ್ಷೆಗಳನ್ನು ಎದುರಿಸುತ್ತೇವೆ. ವಿರೋಧಗಳು ಬರುತ್ತವೆ. ಅಲ್ಲಿ ಹೊಟ್ಟೆಕಿಚ್ಚು, ಈರ್ಷೆ ಇವು ಇರ್ತದೆ. ಸಂಕಟಗಳು ಬರುತ್ತವೆ. ಆದರೆ ನಾವು ನಂಬಿಕೆಯಲ್ಲಿ ದೃಢವಾಗಿರಬೇಕು. ನಾವು ಸಹಿಸುವವರಾಗಿರಬೇಕು. ನಾವು ದೃಢವಾಗಿ ನಿಲ್ಲುವವರಾಗಿರಬೇಕು. ಅದರಿಂದಾಗಿ ಕಡೆ ತನಕ ತಾಳುವವನು ರಕ್ಷಣೆ ಹೊಂದುವನು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಾವು ಸಂಕಟಗಳ ನಡುವೆ ನಿಲ್ಲುವ ಶಕ್ತಿಯನ್ನು ನೀಡು. ನಮ್ಮ ನಂಬಿಕೆಯನ್ನು ದೃಢಗೊಳಿಸು. ಪವಿತ್ರ ಆತ್ಮನಿಂದ ನಮ್ಮನ್ನು ತುಂಬು. ಅಂತ್ಯದವರೆಗೆ ನಿನ್ನಲ್ಲಿ ನಿಲ್ಲುವ ಕೃಪೆಯನ್ನು ನೀಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.